ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೊಟ್ಟಿ ಅಂದರೆ ನನಗೆ ತುಂಬ ಇಷ್ಟ, ಆದರೆ ಮಾಡೋದು ಇದು ತುಂಬ ಕಷ್ಟ ಅಂತ ಯಾರೆಲ್ಲ ಹೇಳ್ತಿರೋ ಅವರು ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಸುಲಭವಾಗಿ ಹೇಗೆ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು 1 ಕಪ್ ರೈಸ್ನ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಹಾಗೆ ಅದಕ್ಕೆ 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸಿನಲ್ಲಿ ಇದೆರಡನ್ನು ಸ್ವಲ್ಪ ಒಂದು 2 ಸುತ್ತಿ ಥರ ಮಾಡಿದ್ರೆ ಈ ರೀತಿ ಸಾಫ್ಟಾಗಿರೋ ಹಿಟ್ಟು ರೆಡಿ ಆಗುತ್ತೆ. ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಯಾವ ರೀತಿ ನಮಗೆ ತಟ್ಟೋದಕ್ಕೆ ಯಾವುದು ಹದ ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತಲ್ವ, ಆ ರೀತಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಬಿಸಿನೀರು ಏನೂ ಹಾಕೋದು ಬೇಡ. ನಿಮಗೆ ನೀರನ್ನು ಈ ತಣ್ಣೀರನ್ನೇ ಸಹ ಇದಕ್ಕೆ ಹಾಕ್ಕೊಂಡು ಈ ರೀತಿ ಕಲಸಿ ಇಟ್ಕೋಬೇಕಾಗುತ್ತೆ. ನೋಡಿ, ನಾನು ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ. ನೀವು ಇವಾಗ ಯಾವ ಸೈಜಲ್ಲಿ ಬೇಕಾಗುತ್ತೆ ರೊಟ್ಟಿ, ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿ ಈ ಥರ ಬಟರ್ ಪೇಪರ್ ಅಥವಾ ಆಯಿಲ್ ಕವರ್ ಏನಿರುತ್ತೆ ಅದರಲ್ಲಿ ತಟ್ಟಿ ನೀವು ಎಷ್ಟು ತೆಳು ತಟ್ಟಿದ್ರೂ ಈ ರೊಟ್ಟಿ ಕಿತ್ತೋಗೋದು ಅದು ಇದು ಯಾವ ಗೋಜು ಇರಲ್ಲ. ತುಂಬ ಸಾಫ್ಟಾಗಿ ರೊಟ್ಟಿನ ಮಾಡ್ಕೋಬೋದು. ನೀವಿಲ್ಲಿ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿ 2 ಕಡೆ ರೋಸ್ಟ್ ಮಾಡಿದ್ರೆ ಇದು ಖಡಕ್ ರೊಟ್ಟಿ ನಿಮಗೆ ಸಿಗುತ್ತೆ. ನಮಗೆ ಬೇಡಪ್ಪ ಸಾಫ್ಟ್ ರೊಟ್ಟಿ ಬೇಕು ಅಂತೇಳಿದ್ರೆ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿಟ್ಟು 2 ಕಡೆ ರೋಸ್ಟ್ ಮಾಡಿದ್ರೆ ನಮಗೆ ರೊಟ್ಟಿ ಸುಲಭವಾಗಿ ಮಾಡ್ಕೋಬೋದು. ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು. ನೀವು ಈ ಮೆಥಡಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ರೊಟ್ಟಿ ಅಂದರೆ ನನ್ನ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ಚೆನ್ನಾಗಿರುತ್ತೆ, ನನಗಿಷ್ಟ ಮಾಡಬೇಕು ಅಂತ ಅಂತಾರೆ, ಆದರೆ ಮಾಡೋದು ಕಷ್ಟ ಅಂತಾರೆ. ನಾನೀಗ ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ, ಆವಾಗ ನೀವೇ ಹೇಳ್ತೀರಾ ಎಷ್ಟು ಸುಲಭವಾಗಿ ಒಂದು ತಿನ್ನೋರು 4 ರೊಟ್ಟಿನ ತಿನ್ಬೋದು. ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದರಲ್ಲಿ ಬೇಕಿದ್ರೆ ಬಿಸಿನೀರನ್ನೂ ಹಾಕಿ, ಅಂದರೆ ರೈಸ್ನ ಹಾಕ್ದೇ ಬೇಕಾದರೆ ಬಿಸಿನೀರನ್ನೂ ಹಾಕಿ ಮಾಡ್ಕೋಬೋದು. ಅದು ಪೂರಿ ಥರ ಬರುತ್ತೆ. ಅದನ್ನು ನೆಕ್ಸ್ಟ್ ಬರೋವಂಥ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನಿಲ್ಲಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ನಮ್ಮ ಕಡೆ ಮಾಡುವಂಥ ಜುಂಕಾಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 3 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಜೀರಿಗೆ ಹಾಗೆ ಹಸಿಮೆಣಸಿನ್ಕಾಯಿ ಈರುಳ್ಳಿ 1 ಹಾಕಿದ್ದೀನಿ. ಇಲ್ಲಿ ನಾನು 3 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದರ ಮೇಲೆ ನೀವು ಇದನ್ನು ಹೆಚ್ಚಿಸ್ಕೋಬೇಕಾಗುತ್ತೆ. ನಾನಿವಾಗ ಆಯಿಲಲ್ಲಿ ಎಲ್ಲ ಐಟಮ್ಗಳನ್ನ ನಾನು ಅಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಸಹ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಹಾಗೆಯೇ ನಾನಿಲ್ಲಿ 1 ಗೋಲಿ ಗಾತ್ರದ್ದು ಹುಣಸೆ ಹಣ್ಣನ್ನು ನಾನಿಲ್ಲಿ ಆಲ್ರೆಡಿ ಹೇಳಿರೋದ್ರಿಂದ 3 ಜನಕ್ಕೆ ಆಗೋಷ್ಟು ನಾನು ಮಾತ್ರ ಮಾಡ್ತಾ ಇರೋದು. ಇಲ್ಲಿ ನಾನು ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹುಣಸೆ ರಸನ ನಾನಿಲ್ಲಿ ನಾವು 3 ಜನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನಿಲ್ಲಿ ಹುಣಸೆ ರಸನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವಿಲ್ಲಿ ಇದು ಸ್ವಲ್ಪ ಕುದಿ ಬರೋ ತನಕ ನಾವು ಬಿಡಬೇಕಾಗುತ್ತೆ. ಇದು ಬಬಲ್ಸ್ ಎಲ್ಲ ಬರುತ್ತಲ್ವ, ಆವಾಗ ನಮ್ಮ ಕಡೆ ನಾವು ಹುರುಳಿ ಹಿಟ್ಟು ಅಂತ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ನಾವು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಬೇಕಿದ್ರೆ ನಿಮಗೆ ಬೇಕು ಅಂದರೆ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಇವಾಗ ಬಬಲ್ಸ್ ಬರ್ತಾ ಇದೆ. ಈ ಹುರುಳಿನ ಹಿಟ್ಟನ್ನು ನಾನು ಇವಾಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗಂಟಾಗಿಬಿಡುತ್ತೆ, ಆವಾಗ ನಾವು ನೋಡಿಕೊಂಡು ನಾವು ಚೆನ್ನಾಗಿ ಇದನ್ನು ಕೈ ಆಡ್ತಾನೆ ಇದ್ದರೆ ಯಾವ ಗಂಟು ಸಹ ಆಗೋದಿಲ್ಲ. ನೋಡಿ, ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಏನಾದರೂ ಗಂಟುಗಳಿದ್ದರೆ ಅದನ್ನು ನಾವು ಸ್ಪೂನಿಂದ ಅದನ್ನೆಲ್ಲ ನೀಟಾಗಿ ತೊಗೋಬೇಕು. ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಹಸಿ ತೆಂಗಿನಕಾಯಿನ ನೀವು ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಇದಂತೂ ನಮ್ಮ ಫೇವ್ರೆಟ್ ಅಂತ ಹೇಳ್ಕೊಬೋದು. ಇದು ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅನ್ಕೋತೀನಿ. ಇದನ್ನು ರೊಟ್ಟಿಗೆ ಇದು ತುಂಬ ಬೆಸ್ಟ್ ಕಾಂಬಿನೇಷನು. ಒಂದ್ಸಲ ಟ್ರೈ ಮಾಡಿ. ಈ ಹಿಟ್ಟನ್ನು ಹೇಗಪ್ಪ ಅಂತಂದರೆ ಹುರುಳಿಕಾಳನ್ನ ಹುರಿದು ಅದರದ್ದು ಮೇಲೆ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಅರಿಶಿನ ಜೀರಿಗೆ ಹಾಕಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನು ಈ ರೀತಿ ನಾವು ಮಾಡ್ಕೊಳ್ಳೋ ಅಂಥದ್ದು. ಇದು ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ನು. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ರೊಟ್ಟಿಗೆ ಈ ಚಟ್ನಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಈ ಇದ್ರದ್ದು ಬರುತ್ತೆ ಶೇಂಗಾ ಎಣ್ಣೆ ಬರುತ್ತಲ್ವ, ಅದನ್ನು ಹಾಕಿ ತಿಂತಾ ಇದ್ದರೆ 3-4 ರೊಟ್ಟಿನ ಆರಾಮಾಗಿ ತಿನ್ಕೋಬೋದು. ನೋಡಿ, ಇವಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ಥ್ಯಾಂಕ್ ಯು.